ಬರೋ ನನ್ನ ಗೆಳೆಯ. ವೀರ, ಈಗಲೂ ಅರ್ಥ ಮಾಡಿಕೊಂಡ್ರಿವಯ್ಯ ನಾನು ಎಂತವನೆಂದು. ಕಣ್ಣಿಟ್ಟಿದ್ದೇನೆಂದರೆ ಕರಿ ತಗದೆ ಬರದ ಈ ವೀರನಗೌಡ ಅರ್ಜುನನ ಬಾಣಕ್ಕೆ ಜಯದ್ರಥನ ರುಂಡ ಹಾರಿದಂತೆ, ಶ್ರೀಕೃಷ್ಣನ ಸುದರ್ಶನಕ್ಕೆ ಆ ಶಿಶುಪಾಲನ ರುಂಡ ಕತ್ತರಿಸಿ ಹೋದಂತೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಖಡ್ಗಕ್ಕೆ ಠಾಕ್ರೆಯ ರುಂಡ ಹಾರಿದಂತೆ, ಆ ವೀರ ಸಿಂಧೂರ ಲಕ್ಷ್ಮಣನ ಗಂಡು ಕೊಡಲಿಗೆ ಆ ಗೌಡನ ರುಂಡ ಹಾರಿದಂತೆ, ಇಂದು ಈ ವೀರನ ಗೌಡನ ಗುಂಡಿಗೆ ನಿನ್ನ ಗುಂಡಿಗೆ ಹಾರೋದು ಕ್ಷಣ ಮಾತ್ರದಲ್ಲೇ. ವೀರ, ನಿನಗೆ ಪ್ರಾಣಕ್ಕೆ ಕಾಲಾವಕಾಶ ಕೊಡುತ್ತೇನೆ. ಆ ಎಲ್ಲ ನಿನ್ನ ರೈತರೊಂದಿಗೆ ಸಹಕರಿಸಿ ಆ ಭೂಮಿ ನನ್ನಂತೆ ಮಾಡಿಕೊಡು. ನನ್ನ ತಂಗಿ ಲಕ್ಷ್ಮಿಯ ಸಂಗ ಬಿಡು, ನಿನಗೆ ಪ್ರಾಣ ಭಿಕ್ಷೆ ಕೊಡುವೆನು. ಜೀವದಾನ ಏಕೌಡ, ನಿನ್ನಂತವರ ಗುಂಡ ಏಟಿಗೆ ಹೆದರಿ ಪ್ರಾಣ ಭಿಕ್ಷೆ ಬೇಡುವುದು ನನ್ನ ಔಷಧಲೇ ಇಲ್ಲ. ಇಂದು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತ್ಯಾಗ ಬಲಿದಾನ ಕೊಟ್ಟ ವೀರ ರಾಯಣ್ಣ ಅದು ಔಷಧ ಕುಡಿ. ಇಷ್ಟ ಏಕೆ? ಈ ವೀರ ಭಾರತೀಯರ ರಕ್ತ ಇದು. ವೀರ, ನಿನ್ನಂತೆ ಹೀಗೆ ಪೌರುಷದ ಮಾತುಗಳನ್ನಾಡಿದವರು ನನ್ನ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಎಷ್ಟೋ ನಿನ್ನ ಮಾತಿನ ಮಲ್ಲರು. ಬಾಯಿ ತೂ ನೀಚ, ನಿನ್ನಂತ ತೂ ನೀಚ ಭಾರತದ ಮಣ್ಣಿನ ಮುಚ್ಚ ಬಾಯಿ ತೂ ನೀಚ, ನಿನ್ನಂತ ಭಾರತದ ರೈತನ ಮಣ್ಣಿನ ಗುಣ ನಿನ್ನಂತ ಹೇಡಿಗೇನು ಗೊತ್ತೇ? ಎಂದು ಮುಧೋಳ ತಾಲೂಕಿನ ಹಲಗಲಿಯ ಬೇಡೆ ಜನಾಂಗದವರು ರಾಮ ಭೀಮ ಹನುಮ ಎಂಬ ಬರಿ ವೀರರು. ಆ ವೀರರು ಕಲ್ಲು ಗುಂಡು ಏಸಿದ ಬ್ರಿಟಿಷರು ಎದೆ ನಡುಗಿಸಿದ ಒತ್ತು ಓಡಿಸಿದ ನಿನಗ ಗೊತ್ತಿಲ್ಲನೋ ಮೂರ್ಖ. ಎಂದು ಈ ಮಣ್ಣಿಗಾಗಿ ಈಗಲೂ ನಿನ್ನ ಒತ್ತು ಸಾಯಿಸ್ತೀನಲೇ, ಹುಷಾರ್. ಏನೇ ವೀರ, ಇನ್ನೊಂದು ಕ್ಷಣದಲ್ಲಿ ನನ್ನ ಕೈಯಿಂದಲೇ ಸಾಯುತ್ತಿರುವಾಗ ನನಗೆ ಒದ್ದು ಸಾಯಿಸ್ತೀನಂತೀಯ ಬಡವ ಮಾಂತ್ರಿಕ? ಕೊಡು ಅಂಟರವನ್ನು. ಇವನಿಗೆ ನರಳಿ ನರಳಿ ಸಾಯುವ ಹಾಗೆ ಹೊಡೆಯುತ್ತೇನೆ. ಗೌಡ್ರೆ, ಈ ಹಂಟರವೇಕೆ? ನನ್ನನ್ನು ಈಗಲೇ ಅಪ್ಪಣೆ ಮಾಡಿಬಿಡಿ. ಈ ಕತ್ತಿಯಿಂದ ಅವನ ನೆತ್ತಿಯನ್ನು ಸೀಳಿ ಬಿಡುತ್ತೀನಿ. ಲೇ,
ಇವನು ಚೂ ಬುಟ್ಟಾಗ ಬೊಗಳುವ ನಾಯಿ. ನಿನ್ನಂತವನಿಗೇನು ಗೊತ್ತಲೇ ಈ ನನ್ನಂತ ಕುರಿಗಾರನ ತಾಕತ್ತು. ಸಿಕ್ಕತ್ತೆ ಕುರಿ ಹಾಲು ಕುಡಿದು ದಿನಕ್ಕೆ 100 ಗಡಿ ಕುಸ್ತಿಯ ಒಗೆದು ಆ ಬಲ್ಲಾಡ ದೇಹದ ಶಕ್ತಿಯನ್ನು ನಿರ್ಮಿಸಿಕೊಂಡಿರುವ ಪುಂಡ ಇವನು. ಲೇ, ನೀನು ಗಂಡಸನಾಗಿದ್ದರೆ ನನ್ನ ಮೇಲೆ ಎತ್ತಲೇ ನಿನ್ನ ಕತ್ತಿ. ನನ್ನ ತಾಕತ್ತು ನಿನಗೂ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ. ನಾನು ಮಹಾಮಾರಿ. ಲೇ, ರೈತನ ಮೇಲಿನ ಬೆವರಿನಲ್ಲಿ ಹುಟ್ಟಿದ ಕ್ರೋರಿ ನೀನು. ಕ್ರೋರಿ ಅಲ್ಲ, ಮಹಾ ಮೋಸಗಾರ. ನಿನ್ನಂತ ಮೋಸಗಾರ ಸೋದರ ಮಾವಲಿಂದಲೇ ಲಕ್ಷಪತಿ ಸೇರಿ ಸಿಕ್ಕು ನೇಣಗಂಬ ಏರಿದ ನನ್ನ ಸಂಗೊಳ್ಳಿ ರಾಯಣ್ಣ. ನಿನ್ನಂತ ಮೋಸಗಾರ ಸೋಮಲಿಂಗದಿಂದಲೇ ಸೇರಿ ಸಿಕ್ಕು ಗುಂಡಿನಿಂದ ಸತ್ತು ಹೋದ ಆ ನನ್ನ ಸಿಂಧೂರ ಲಕ್ಷ್ಮಣ. ನಿನ್ನಂತ ಮೋಸಗಾರ ಮಲ್ಲಪ್ಪ ಶೆಟ್ಟಿನಿಂದಲೇ ಸೇರಿ ಸಿಕ್ಕು ಜೈಲಿನಲ್ಲಿ ಸತ್ತು ಹೋದಳು ಆ ನನ್ನ ತಾಯಿ ವೀರರಾಣಿ ಕಿತ್ತೂರ ಚೆನ್ನಮ್ಮ. ಈಗ ನನ್ನಂತವನ ಮೋಸದಿಂದ ಕಟ್ಟಿ ಹಾಕಿ ಸಾಯಿಸಾಕ ನಿಂತಿರಲ್ಲ ನೀವೆಲ್ಲರೂ. ಗಂಡಸರೇನು? ನೀವೆಲ್ಲ ಬಂಡ ನನ್ನ ಮಕ್ಕಳು, ನೀವೆಲ್ಲ ಹೇಡಿಗಳು. ಎತ್ತರಲೇ ನಿಮ್ಮ ಗಂಡಸರಾಗಿ ಎತ್ತರಲೇ ನಿಮ್ಮ ಕತ್ತಿಯನ್ನು. ಮಾಂತ್ರಿಕ ತೊಡ್ಕೊಳ್ಳೆ, ಇದಕ್ಕೆಲ್ಲ ಗೌಡ ಉತ್ತರ ಕೊಡ್ತಾರ ಬಂದೂಕಿನಿಂದ. ಉತ್ತರ ಕೊಡುವುದೇನಿದೆ? ಏ ಬೀರ, ತಾಳಲೇ ನನ್ನ ಹೊಡೆತವನ್ನು. ಹೊಡಿಯೋ ಗೌಡ ಹೊಡಿ, ನಿನಗ ತೃಪ್ತಿ ಆಗು ತನಕ ಹೊಡಿ. ಆ ಹೊಡೆತಕ್ಕೆ ಹೆದರದ ಗಂಡಲ್ಲ ಈ ಬೀರ. ಈಗ ಯಾಕೋ ಎದೆ ಬಾಯಿ ಬಡಕೊತ್ತಿರು? ಹುಚ್ಚ ಹಿಡ್ದ ನಾಯಿ ಅಂತಾರ. ಈಗ ನನಗ ಒಂದು ಸಲ ಬಿಚ್ಚಿ ನೋಡು, ಆಗ ನಾನು ಹೊಡೆದು ತೋರಿಸ್ತೀನೋ ಈ ಕುರಿಗಾರ ಕರಿ ಲಕ್ಕಿಯ ಜಬಕಿಯ ಹೊಡೆತ. ವೀರ, ನನಗೆ ಹೊಡಿತನಂತೆ ಮಗನ. ನನಗೆ ನಿನ್ನ ಸೈನು ಬೇಡ, ಆ ನಿನ್ನ ಭೂಮಿನ ಬೇಡ. ನನಗೀಗ ನಿನ್ನ ಪ್ರಾಣ ಬೇಕು. ಏ ಗೌಡ, ನಿಲ್ಲಿಸೋ ನಿನ್ನ ಹೇಳಿತನವನ್ನು. ಆ ಬಿದ್ದ ಬಂದೂಕನ್ನು ನೀನು ಮೇಲೆತ್ತಲು ಮುಂದಾದರೆ ನಿನ್ನ ಪ್ರಾಣ ನಾನು ತೆಗೆದು ಬಿಡುತ್ತೇನೆ. ಶಶಿಧರ, ನೀನು? ಹೌದು, ನಾನೇ. ನಾನು ಆಗಿನ ಶಶಿಧರನಲ್ಲ, ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿಧರ. ಅಣ್ಣ, ನಿನ್ನ ಮನಸ್ಸಿನಲ್ಲಿ ಏನಿದೆ? ಬೇಗ ಮಾಡು ನಿನ್ನ ಆಜ್ಞೆಯನ್ನು ಇವನನ್ನು ಕೊಲ್ಲಲು. ಬೀರ, ಇಲ್ಲಿಯವರೆಗೂ ಪ್ರತಿಯೊಂದು ನುಡಿಯಲ್ಲೂ ಧರ್ಮದ ನುಡಿ ನಿಜವಾಗಿದ್ದರೆ ಪತಿವೃತ ಶಿರೋಮಣಿ ನಿನ್ನತ್ತಿಗೆ ಕೈ ತೊತ್ತು ನಿನಗೆ ಅಮೃತವಾಗಿದ್ದರೆ, ಹೆತ್ತ ತಾಯಿಯ ಬೆದೆ ಹಾಲಿನ ಶಕ್ತಿ ನಿನ್ನಲ್ಲಿ ಅವತರಿಸಿದ್ದರೆ, ಆ ಕುಲದೇವ ಬೀರೇಶ ಮಾರುತೇಶ್ವರ ಕೃಪಾಶೀರ್ವಾದವೇ ನಿನ್ನ ಮೇಲಿದ್ದರೆ, ಈ ಗೌಡ ಕಟ್ಟಿ ಹಾಕಿದ ಕಬ್ಬಿಡಿದ ಸರಪಳಿ ಕೇವಲಿನ ಹರಕು ಚಪ್ಪಲಿಯ ಸಮಾನ. ಹರಿದು ಬಾ ಬೇಗ ಅದನ್ನು. ಅಮ್ಮ, ಕುದಿತಿರುವ ನನ್ನ ಕೋಪಾಗ್ನಿಯಲ್ಲಿ ಈ ಗೌಡನ ಹೆಚ್ಚಿಗೆ ಸಾಯಿಸಿ ಬಿಡಲೆ ಇಲ್ಲ. ಅನೇಕ ಬಡವರ ರಕ್ತ ಕುಡಿದು ಹೆಪ್ಪಗಟ್ಟಿರುವ ಇವನ ಹೊಟ್ಟೆಯನ್ನು ಹರಿದು ರಕ್ತ ಕುಡಿಲಿ ಇಲ್ಲ. ಇವನು ನನ್ನ ಅತ್ತಿಗೆ ಕೊಂದಿದ್ದವನು 2 ಕೈಗಳನ್ನು ಕತ್ತರಿಸಿ ಹಾಕಲಿ ಇಲ್ಲ. ಇವನ ರುಂಡವನ್ನು ತಂದು ಚಂಡಾಟ ಆಡಿ ಆ ರುಂಡವನ್ನು ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟಿ ಬಿಡಲಿ. ಹೇಳು, ಈ ಕೊಲೆಗಾರನು ಏನು ಮಾಡಿ? ನೀನೇನು ಮಾಡಬೇಡ, ಬಿಟ್ಟು ಬಿಡು ಅವನನ್ನು.
ಮಾತನೆಂದು ಚೀರಿ ನನ್ನ ತಮ್ಮನಿಂದಲೇ ನಿನ್ನನ್ನು ಅವಮಾನಗೊಳಿಸಿದ ಈ ಗೌಡ ಇವನ ಎದುರಿಗೆ ಇವನ ಮಗಳ ಲಕ್ಷ್ಮಿಯನ್ನು ಇವನ ಕಣ್ಣಿದಲಿಗೆ ಕಟ್ಟಿಬಿಡು. ಈ ಅನಾಥ ಕಟ್ಟಿದ ಅರಿಶಿನದ ತಾಳಿಯನ್ನು ಹೋಗಿ ಕರೆಯ ನಿನ್ನ ಲಕ್ಷ್ಮಿಯನ್ನು. ಲಕ್ಷ್ಮಿ, ಏ ಲಕ್ಷ್ಮಿ, ಬೇಗ ಬಾರಿ ಹೊರಗೆ. ಈ ನಿನ್ನ ಕುರಿಗಾರ ಬೀರ ಬಂದಿದ್ದಾನೆ ನಿನಗೆ ತಾಳಿ ಕಟ್ಟಲು. ಒಳಗೆ ಕೀಲಿ ಹಾಕಿದ ಅವಳು ಎಲ್ಲಿಂದ ಬರ್ತಾಳೆ ಬೀರ? ಅಂದು ವೀರ ಸಿಂಧೂರ ಲಕ್ಷ್ಮಣನನ್ನು ಜತ್ತಿಯ ಜೈಲಿನಿಂದ ನರ್ಸ ಬಿಡಿಸಿಕೊಳ್ಳಲು ಬಂದಾಗ ಹೇಗೆ ತನ್ನ ಕೊಳ್ಳಿಯಿಂದ ಆ ಜೈ ಬಜರಂಗ ಬರಿ ಎಂದು ಆ ಜೈಲ ಕೀಲಿ ಕಡೆದನು, ಆಗ ನೀನು ಈ ನಿನ್ನ ಕೊಡಲಿಯಿಂದ ಈ ಮನೆದ ಬಾಗಿಲ ಕೀಲಿಯನ್ನು ಕಡೆದು ಹೊರಗೆ ತಂದು ಕೊಟ್ಟು ಆ ಲಕ್ಷ್ಮಿಯನ್ನು ನಿನ್ನ ಅನಾಥ ಕಟ್ಟಿದ ಗಳಿಸಿದ ತಾಳಿಯನ್ನು. ಹೌದಣ್ಣ, ಹೌದು. ಜೈ ಬಸರಂಗ ಬಲಿ. ಲಕ್ಷ್ಮಿ ಹೊರಗೆ ಬಾ. ಇಂದು ಗೌಡ ನೋಡಲಿ ಅನಾಥ ಕಟ್ಟುವ ಅರಿಶಿನ ತಾಳಿ. ಲಕ್ಷ್ಮಿ, ನಮ್ಮೆಲ್ಲರ ನಸುನಗುಸತ. ಲಕ್ಷ್ಮಿ, ನಸುನಗುಸತ ನಮ್ಮೆಲ್ಲರನ್ನ ನೋಡು. ಮಾಂತ್ರಿಕ, ಏನು ನೋಡುತ್ತಾ ನಿಂತಿರುವೆ? ಬೀಸೋ ನಿನ್ನ ಯಮದ ಕತ್ತಿಯನ್ನು. ಗೌಡ್ರೆ, ಗೌಡ್ರೆ, ಧರ್ಮರಾಜನ ಒಂದೊಂದು ನುಡಿ ಬೆಂಕಿ ಕಿಡಿಯಾಗಿ ಹೊರಬರುತ್ತಿರುವಾಗ ಯಾಕೋ ನನ್ನ ಕೈಗಳೇ ಮೇಲಕ್ಕೆ ಬರ್ತಿಲ್ಲ ಗೌಡ್ರೆ. ಮಾಂತ್ರಿಕ, ಸಟ್ನ ಪಾರ್ಶ್ವ ನೋಡ್ರಿ ಇವ್ರ ಕೈ ಒಳಗೆ ಕರ್ಮ ಮಾಡಿ ಮಾಡಿ ಇವ್ರಿಗೆ ಸಟ್ನ ಪಾರ್ಶ್ವ ಹೊರಗೆ ನೋಡ್ರಿ ಗೌಡ್ರ. ಸೀತಾಪತಿ, ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡುತ್ತಿರುವಿರಿ. ಮುಚ್ಚ ಬಾಯಿನ. ಇಲ್ಲಿಯವರೆಗೂ ನೀ ಮೋಸದ ರಾಜಕಾರಣ ಮಾಡಿ ಅನೇಕ ಬಡವರ ಆಸ್ತಿಯನ್ನು ನಿನ್ನ ನಿಲ್ದಾಣ ಮತ್ತು ಫ್ಯಾಕ್ಟರಿಯಲ್ಲಿ ಆಲಾದಸೆಗಾಗಿ ಕಬಲಿಲ್ಲದೆ ಕಬಳಿಸುತ್ತಿರುವ ನೀನು ಮೋಸಗಾರ. ಮನೋಹರನಿಂದ ಅವನ ಸೂಳೆಯನ್ನು ನನ್ನ ತಂಗಿ ಎಂದು ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿಸಿ ಅವಳಿಂದಲೇ ನಮ್ಮೆಲ್ಲರನ್ನು ಅಗಲಿಸಿ ಮಹಾಪಾಪಿ ನೀನು. ಸೀತಾರಾಮರಂತೆ ಸಂಸಾರ ನಡೆಸುತ್ತಿರುವ ಅವರ ಬಾಳಿಗೆ ಬೆಂಕಿ ಇಡುವ ಮಹಾಕಟುಕ ನೀನು. ಸತ್ಯ ಶಿರೋಮಣಿ ಅಂತಿರುವ ನನ್ನ ಸತಿಯನ್ನು ಕೊಲೆ ಮಾಡಿ ಆ ಕೊಲೆ ಕೇಸನ್ನು ನನಗೆ ಹೊರಿಸಿ ನನ್ನ ತಮ್ಮಂದಿನಲ್ಲೇ ನನ್ನನ್ನು ಜೈಲಿಗೆ ಕಳುಹಿಸಿದ ಮಹಾಕಟುಕ ನೀನು. ಓ ನೀಚ. ಅಣ್ಣ, ಅಣ್ಣ, ಬೀರನಂತೆ ನನಗೂ ಒಂದು ಆಜ್ಞೆಯನ್ನು ಕೊಡು. ಈಗಾಗಲೇ ಇವನಿಂದ ಸಾಕಷ್ಟು ಮೋಸದ ಸವಿ ಉಂಡಿದ್ದೇನೆ. ಇವನು ಮಾತನ್ನು ಕೇಳಿ ನನ್ನ ಅಧಿಕಾರಕ್ಕೆ ಚ್ಯುತೆಯನ್ನು ತಂದುಕೊಂಡಿದ್ದೇನೆ. ಬೇಗ ಮಾಡು ನಿನ್ನ ಆಜ್ಞೆಯನ್ನು ಇವನನ್ನು ಕೊಲ್ಲಲು. ತಡೆ ಶಶಿಧರ, ನೀನು ಅವನನ್ನು ಕೊಲ್ಲುವುದಕ್ಕೆ ಆ ಕಾಲವೇ ಅವನನ್ನು ಕೊಲ್ಲುತ್ತದೆ. ನಿಜವಾಗಿಯೂ ಇವನು ಮನುಷ್ಯತ್ವದ ದಾರಿಗೆ ಬಂದಿದ್ದರೆ ಇವನ ಆತ್ಮ ಒತ್ತಿ ಒತ್ತಿ ಹೇಳುತ್ತದೆ. ಎಲ್ಲದಕ್ಕೂ ಇವನೇ ಸತ್ಯ ಒಪ್ಪಿಕೊಳ್ಳುತ್ತಾನೆ. ಇವುಗಳನ್ನ ಹೇಳಲು ನಿಮ್ಮಲ್ಲಿ ಏನಿದೆ ಸಾಕ್ಷಿ? ಎಲ್ಲ ಆಧಾರ ಸಾಕ್ಷಿ ನನ್ನಲ್ಲಿದೆ. ಯಾಕಂದ್ರ ಈ ಧರ್ಮರಾಜ ನುಡಿಯಿಂದ ಸತ್ಯವನ್ನು ನುಡಿಯಬೇಕಿತ್ತು. ಆದರೆ ನಿನ್ನ ಎಚ್ಚೆತ್ತುಕೊಂಡು ಜ್ಞಾನದ ಕಡೆಗೆ ಬಂದಿಲ್ಲ. ಇನ್ನು ಅಜ್ಞಾನವೇ ತುಂಬಿದ ನಿನ್ನಲ್ಲಿ. ಎಲ್ಲ ಇದನ್ನು ಮಾಂತ್ರಿಕನ ಬಾಯಿಂದ ಹೊರ ಬಂದ ಸತ್ಯ. ಮಾಂತ್ರಿಕ, ನಿನ್ನಂತ ಧನ ಪಿಸಾಚಿಯನ್ನು ನಾನು ಕೆಟ್ಟು ಹೋದೆ. ತುಪ್ಪಾಪಿ, ನಿಮ್ಮ ಕೆಟ್ಟ
ಹಣೆಬರವನ್ನು ಬದಲಿಸಲು ಈ ರಾಮ ಸಾಹೇಬ್ರ ಕಡೆಯಿಂದ ಕಥಾವಾದ ನಾನೇ ಬರೆಸಿದ್ದು ತೂ ಪಾಪಿಗಳನ್ನ. ಇಷ್ಟಾದರೂ ಇನ್ನು ಈ ಭೂಮಿಯ ಮೇಲೆ ಜೀವಂತ ಬದುಕಿರಬೇಕು ಎಂದೇನೋ ಸಾಹುಕಾರ. ನೀನು ಮಹಾಭಾರತ ಕುರುಕ್ಷೇತ್ರ ಯುದ್ಧ ಸಂಗ್ರಾಮದಲ್ಲಿ ಶ್ರೀಕೃಷ್ಣನು ಏನು ಮಾಡಿದನು ಗೊತ್ತೇ? ಧರ್ಮ ರಕ್ಷಿತೋ ರಕ್ಷಿತ ಎಂದು ಹೇಗೆ ನುಡಿದನು? ಭೀಷ್ಮ ದ್ರೋಣರ ಎದೆ ನಡುಗಿತು. ಆ ನುಡಿಗೆ ಮಹಾಸೂರ ಧರ್ಮಾಚಾರ್ಯ ಅರ್ಜುನನ ಬಾಣಕ್ಕೆ ಸುಟ್ಟು ಸತ್ತರು. ಗುರು ದ್ರೋಣಾಚಾರ್ಯ ದ್ರುಪದ ರಾಜನ ಮಗನ ಖಡ್ಗಕ್ಕೆ ಬಲಿಯಾಗಿ ಸತ್ತರು. ಅದೆಂದರೆ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಈಗಲಾದರೂ ಈ ಧರ್ಮಕ್ಕೆ ಅರ್ಥ ಮಾಡಿಕೊಂಡು ಜಯಘೋಷ ಕೂಗುವೆಯೋ ಇಲ್ಲ ನನ್ನ ತಮ್ಮಂದಿರ ಕೈಯಲ್ಲಿ ಸಿಕ್ಕು ಸತ್ತು ಹೋಗುವೆಯೋ? ಧರ್ಮರಾಜ, ನಿನ್ನಲ್ಲಿ ಆವರಿಸಿದ ಧರ್ಮ ಎಂಥದ್ದೆಂದು ನಾನೀಗ ಅರ್ಥ ಮಾಡಿಕೊಂಡೆ. ನೀನು ಆಡಿದ ಒಂದೊಂದು ಧರ್ಮದ ನುಡಿಗಳು ನನಗೆ ಬೆಂಕಿಯ ಕಿಡಿಯಾಗಿ ನನ್ನ ಅಜ್ಞಾನವನ್ನು ಸುಟ್ಟು ಹಾಕಿದವು. ನಾನು ಪಾಪಿಯಾಗಿ ನಿನ್ನ ಹೆಂಡತಿಯನ್ನು ಕೊಂದು ನಿನ್ನನ್ನು ಜೈಲಿಗೆ ಕಳುಹಿಸಿದ್ದು ನಾನೇ. ನಿನ್ನ ತಮ್ಮ ಶಶಿಧರನ ಕೈಯಿಂದ ಬೀರನನ್ನು ಮನೆಯಿಂದ ಹೊರಗೆ ಹಾಕಿಸಿದ್ದು ನಾನೇ. ನಿಮ್ಮ ಬಡವಿಗೆ ಬೆಂಕಿ ಹಚ್ಚಿಸಿದ್ದು ನಾನೇ. ನನ್ನಂತ ಕೊಲೆಗಾರ ಬದುಕಬಾರದು ಧರ್ಮರಾಜ್. ನಿನ್ನ ವೀರ ಸೂರ ತಮ್ಮಂದಿರ ಕೈಯಿಂದ ನನ್ನ ರುಂಡ ಚಂಡಾಡಿಸಿಬಿಡು ಧರ್ಮರಾಜ್. ಇದರಲ್ಲಿ ನೀನು ಗೆದ್ದೆ ಧರ್ಮರಾಜ್, ಇದರಲ್ಲಿ ನಾನು ಸೋತೆ ಧರ್ಮರಾಜ್, ಸೋತೆ. ಎದ್ದೇಳಿ ಗೌಡ್ರೆ, ಎದ್ದೇಳಿ ಗೌಡ್ರೆ, ನೀವು ಮಾಡಿದ ಪಾಪಕ್ಕೆ ಪ್ರಾಯಚಿತ್ತ ಪಡ್ಲೇಬೇಕು. ನನಗ ಸರ್ಕಾರಿ ಸೇಡಿ ಇನ್ಸ್ಪೆಕ್ಟರ್ ಆಗಿ ಕಳಿಸಿಕೊಟ್ಟಿದೆ. ಇಲ್ಲಿವರೆಗೂ ನೀವು ಮಾಡಿದ ಸ್ತ್ರೀ ಅಪಹರಣ ಇವೆಲ್ಲವನ್ನು ಕೊಲೆ ಸುಲಿಗೆಯನ್ನು ಮಾಡಿ ನನಗೆ ಕಂಡು ಹಿಡಿದು ನಿಮಗ ಮೇಲೆ ಕೇಸ್ ಫೈಲ್ ರೆಡಿ ಮಾಡಿದ್ದೇನೆ. ಪಿಸಿ ಅರೆಸ್ಟ್ ಮಾಡ್ರಿ ಈ ಗೌಡ್ರನ್ನ. ಸಂತೋಷದಿಂದ ಬರುವೆ ಸಾಹೇಬರೇ. ಒಂದು ವಿಷಯ, ಲಕ್ಷ್ಮಿ ಬೀರ ಬನ್ನಿ ಇಲ್ಲಿ. ನಿಮ್ಮ ಅಚಲವಾದ ಪ್ರೀತಿಯನ್ನು ಅರಿಯದೆ ನಾನು ನಿಮಗೆ ಕೊಡಬಾರದ ಕಷ್ಟ ಕೊಟ್ಟೆ. ಇನ್ನು ಮುಂದೆ ನನ್ನ ಆಸ್ತಿಗೆ ನೀವೇ ಒಡೆಯವರು. ತಗೊಳ್ಳಿ ಈ ಆಸ್ತಿ ಪತ್ರವನ್ನು. ಈ ಅನಾಥ ಕಟ್ಟಿದ ಅರಸಿನ ತಾಳಿ ಇಡೀ ಬಾಳಿಗೆ ಬೆಳಕಾಗಲಿ. ಸಂತೋಷದಿಂದ ಹೋಗಿ ಬರುವೆ ಬೀರ. ನೀವಿಬ್ರು ಸಂತೋಷದಿಂದ ಸಂಸಾರ ಮಾಡ್ರಿ. ಬೀರ, ಲಕ್ಷ್ಮಿ, ಶಶಿಧರ, ಇಂದು ಧರ್ಮಕ್ಕೆ ಜಯ ಬಂದಿತೆ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ.